ಸಿದ್ದರಾಮಯ್ಯನವರೇ, ಇದು ಜನರ ದುಡಿಮೆಯ ಹಣ. ದಿಸ್ ಎ ಟ್ಯಾಕ್ಸ್ ಪೇಯರ್ಸ್ ಮನಿ. ನಿಮ್ಮಪ್ಪನ ಮನೆದು ನಮ್ಮಪ್ಪನ ಮನೆದು ಅಲ್ರಿ ಸಿದ್ದರಾಮಯ್ಯ. ಅಥವಾ ನೀನು 2,000 ನೀನು 2,000 ಎಲ್ರಿ? ಇಷ್ಟೆಲ್ಲ ಕೊಟ್ಟು ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡಿದ್ರಿ, ಪವರ್ ರೇಟ್ ಜಾಸ್ತಿ ಆಯಿತು, ಕುಡ್ತದ ರೇಟ್ ಜಾಸ್ತಿ ಆಯಿತು. ಕುಡ್ತಾ ಸಿದ್ದರಾಮಯ್ಯನವರೇ ರಾಜ್ಯ ಹಾಳು ಮಾಡ್ತಾ ಇದ್ದೀರಾ. ನೋಡಿ, ಇವತ್ತು ಪೇಪರ್ಗಳಲ್ಲಿ ಬಂದಿದೆ, ಹುಡುಗರು ಕುಡಿಯೋಕ್ಕೆ ದುಡ್ಡಿಲ್ದೇನೆ ಗಾಂಜಾ ಅಪ್ಪಿಂಗ್ ತೊಗೊಂಡು ಕುಡಿದ್ಬಿಟ್ಟು ಗಾಂಜಾ ಹೊಡೆದು ಹೆಂಗಸು ಬೀದಿ ಹೆಂಗಸಿನ ಮೇಲೆಲ್ಲ ಜಗಳಕ್ಕೆ ಹೋಗವೆ ಅಂತ 2-3 ಐಟಮ್ ಬಂದಿದೆ ಇವತ್ತು ಕತೆ. ಇದು ಕಂಟಿನ್ಯೂ ಆಗುತ್ತೆ ಸಿದ್ದರಾಮಯ್ಯ. ಈ ರಾಜ್ಯದಲ್ಲಿ ಗಾಂಜಾ ಹೊಡೆಯೋ ಹುಡುಗರನ್ನ ಹಾಳು ಮಾಡ್ತಾಯಿದ್ದೀರಿ. ಯುವಶಕ್ತಿನ ಹಾಳು ಮಾಡ್ತಾಯಿದ್ದೀರಿ ಸಿದ್ದರಾಮಯ್ಯ. ನೀವು ಏನಾರು ಸ್ವಲ್ಪ ಇದೇನ್ರಿ ನಿಮ್ಮ ಕುಡಿಯೋರು ಕಡಿಮೆ ಆಗಲಿ ಅಂತ ರೇಟ್ ಜಾಸ್ತಿ ಯಾವನು ಒಪ್ಕೋತೀನಿ ರೀ? ನೀನು ಯಾವನು ಹುಚ್ಚ ಅಂದರೆ ಜನರು ಹುಚ್ಚರೇನ್ರಿ? ದಡ್ರೇನ್ರಿ ಜನಗಳು? ದುಡ್ಡು ಜಾಸ್ತಿ ಮಾಡಿಬಿಟ್ರೆ ಕುಡಿಯೋದು ನಿಂತೋಯ್ತಂತೆ. ಚಪಲಾರಿ ಇದು. ಅಯ್ಯೋ, ನಿಮ್ಗೆ ನೀನು ಹಳ್ಳಿಯಿಂದ ಬಂದಿರಪ್ಪ. ಸಿದ್ದರಾಮಯ್ಯ ನಾನು ಬೀಡಿ ಸೇದ್ತಾ ಇದ್ದೆ, ನಾನು ಸಿಗರೇಟ್ ಸೇದ್ತಾ ಇದ್ದೆ, ನಮ್ಮೂರಲ್ಲಿ ಗದ್ದೆ ಉಳ್ತಿದ್ದೆ, ಬರೀ ಸುಳ್ಳು ಹೇಳ್ತೀಯ ನಿನ್ನ ಕತೆ. ನಮ್ಮೂರಲ್ಲಿ ಗದ್ದೆ ಉಳ್ತಾ ಇರ್ತಾರೆ, ಏನು ರೇ ಮೈಲಿಯವರೇ, ಗದ್ದೆ ಉಳ್ತಾ ಇರ್ತಾನೆ. ಚಟ, ಬೀಡಿ, ಬೆಂಕಿಪಟ್ಟಣ ಇಲ್ಲ. 1 ಕಿಲೋಮೀಟ್ರ್ ಬೆಂಕಿಪಟ್ಟಣ ಕುಡಿಗೆ ಹೊರಟಾಯ್ತಾನೆ ಅವನು ಬೀಡಿ ಸೇದಕ್ಕೆ. ಚಪಲ ಇವು. ಆದ್ದರಿಂದ ಈ ಚಪಲ ಇವತ್ತು ಕರ್ನಾಟಕ ರಾಜ್ಯದ ಯುವಕರನ್ನು ಬಲಿ ತಗೋತಾ ಇದೆ. ಯುವಕರನ್ನ ಬಲಿ. ಗಾಂಜಾ ಪಿಮ್ ಎಲ್ಲ ಕಡೆಗೂ ಶುರು ಆಗೋಗಿದೆ ಈಗ. ಎಲ್ಲಿ ತತ್ತಂದ್ರೆ ಈಗ ಖಾಲಿ ಇದ್ರೆ 100 ರೂಪಾಯಿ ಆಗಿದೆ. ನಾವು ಯಾವುದೋ ಸುಮಾರಾಗಿರೋದು ಹೇಳ್ತೀವಲ್ಲ, ಆ 30 ರೂಪಾಯಿದು 100 ರೂಪಾಯಿ ಆಗೋಗಿದ್ದಾರೆ. ಒಂದು ಬಿಯರು 220 ರೂಪಾಯಿ ಆಗಿದೆ. ಸ್ಟೂಡೆಂಟ್ಸ್ ಎಲ್ಲ ಬಿಯರ್ ಕುಡಿತೀವಿ, ಬೀರಿಲ್ಲ ಈಗ. ಗಾಂಜಾ ಸಿಗರೇಟ್ ಒಳಗೆ ಹಾಕೊಂಬಿಟ್ಟು ಗಾಂಜಾ ಹೊಡಿತಾವ್ರೆ ಹೈಟ್ಲೆಲ್ಲವ. ಇದೇನ್ರಿ ಆಡಳಿತ? ಇದೇನು ಆಡಳಿತ? ಛೇ 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 ಛೇ, ಹಾಳು ಬಿದ್ದೋಯ್ತು. ಹೋಗತ್ತೆ ಸಿದ್ದರಾಮಯ್ಯನ ಕೈಯಲ್ಲಿ ರಾಜ್ಯ ಕೊಟ್ಟು ರಾಜ್ಯ ಹಾಳು ಬಿದ್ದೋಯ್ತು. ಹೋಗಪ್ಪ ಹಾಕಿ. ಹಂಗಾಗಿ ಗ್ರಾಮ ಸಭೆ ವಿಡಿಯೋ ಮಾಡಬೇಕು, ವಿಡಿಯೋ ಮಾಡ್ತಾರೆ ಯಾರ್ಯಾರಿಗೆ ಕೊಟ್ಟು ಇದನ್ನು ಅಂತೇಳಿ. ಅದೆಲ್ಲ ಆಗಬೇಕು. ಆಮೇಲೆ ಸ್ಕಿಲ್ ಬೇಸ್ಡ್ ಇದ್ದಾವೆ ಕೆಲವು. ಸ್ಕಿಲ್ ಬೇಸ್ಡ್ ಯಾವುದು ಮನೆಗಳು ಕೊಡೋದು? ನಾವು ಮೀನುಗಾರರಿಗೆ ಕೊಡ್ತೀವಿ. ಆಮೇಲೆ ನಮ್ಮ ವಿಶ್ವಕರ್ಮದವ್ರಿಗೆ ಗುಡ್ಲಿ ಮಾಡೋರು ಅವ್ರಿಗೆ ಕೊಡ್ತೀವಿ. ಸ್ಕಿಲ್ ಬೇಸ್ಡು ಇದ್ದಾವೆ ಕೆಲವು. ಹಾಗಾಗಿ ಆಮೇಲೆ ಪ್ರಧಾನ ಮಂತ್ರಿ ಯೋಜನೆಯಲ್ಲಿ ಮನೆಗಳು ಬರ್ತವೆ. ರಾಜೀವ್ ಗಾಂಧಿದು ಇನ್ನೂ ಇದೆ. ಸೊ ಹಿಂಗೆ ಬೇಕಾದಷ್ಟು ಥರ ಸ್ಕೀಮ್ಗಳಲ್ಲಿ ಇದು ಬರ್ತಿದೆ. ಮಂತ್ರಿ ದುಡ್ಡು ಹೊಡಿತಾನೆ. ಇದರಲ್ಲಿ ಮಂತ್ರಿ ಹೊಡಿತಾನೆ ಎಲ್ಲಿ? 10% 1 ಕೋಟಿ ರೂಪಾಯಿ ಇದು ಸ್ಯಾಂಕ್ಷನ್ ಮಾಡಿದ್ರೆ 10,000 ರೂಪಾಯಿ 10 ಲಕ್ಷ ಹೊಟ್ಟೋಗ್ಬೇಕು ಅವನಿಗೆ. ಅಲ್ಲಿ ದುಡ್ಡು ಹೋಗ್ತಾ ಇದ್ವು. ಮನೆಗಳಲ್ಲಿ ಎಲ್ಲಿ ಎಂಥದ್ದು ಇಲ್ಲ. ಯಾರ ಕತೆ? ಈಗ ಎಲ್ಲಿ PWD ಇರಿಗೇಷನ್, ಪೌರ ಕಾರ್ಮಿಕದ್ದು, ಇದ್ರದ್ದು RDP, DPR, ನಮ್ಮ ZP, ಇವೆಲ್ಲ ಬೈ ವೇ ಆಫ್ ಥರ್ಡ್ ಪಾರ್ಟಿ ಕೆಲಸ ಮಾಡ್ತಾರಲ್ಲ, ಅಲ್ಲಿ 10% ಗ್ಯಾರಂಟಿ ಹೋಗ್ತದೆ. ಅದು 10% ಅವ್ನು ಕೆಲಸ ಸ್ಟಾರ್ಟ್ ಮಾಡೋ ಹೊತ್ತಿಗೆ 25% ಕೊಟ್ಬಿಟ್ಟು ಬಿಕ್ಕಿದ್ದು. ಅದು ಕರೆಕ್ಟ್. ಅದ್ರ ಬದಲು ಮನೇಲಿ ಏನೋ ದುಡ್ಡು ತೊಗೊಂಡೋಗ್ತಾನೆ ಮಂತ್ರಿ ಇರ್ತಕ್ಕಂಥದ್ದು. ಇದು ನನಗೆ ಗೊತ್ತಿರೋ ನನ್ನ ಅನುಭವದಲ್ಲಿ. ಯಾಕೆ ನಾನು MLA ಆಗಿ ಕೆಲಸ ಮಾಡಿದ್ದೀನಿ, ಮಂತ್ರಿಯಾಗಿ, MP ಆಗಿ, ಈಗ MLC ಆಗಿ ಕೆಲಸ ಮಾಡಿ. ನನ್ನ ಅನುಭವದಲ್ಲಿ ಈ ಮನೆ ವಿತರಣೆ ಮಾಡುವಂಥ ವಿಚಾರದಲ್ಲಿ ಮಂತ್ರಿಗೆ ಹೋಗೋದು. ಇಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಲೀಡ್ರುಗಳು, ಆಮೇಲೆ ಯಾರ್ಯಾರು ಇರ್ತಾರಲ್ಲ ಅವ್ರು ತಗೊಂಡದ್ದು ಅಂತಾರೆ. MLAಗೆ ಒಂದು 20 ಮನೆ ಸಿಗುತ್ತೆ. MLAನೂ ಮಾರಲ್ಲ. MLA ಏನು ಮಾಡ್ತಾನೆ, ಶಿಷ್ಯರಿಗೆ ನೀನೊಂದು 2 ತಗೊಳ, ನೀನೊಂದು 2, ಅವ್ರು 40,000 ರೂಪಾಯಿನಂಗೆ ಮಾರ್ತವೆ. ಇದು ಯಾವ ಊರಲ್ಲಿ ಹೋಗ್ರಿ ಕೇಳ್ರಿ ನೀವು. ನಮ್ಮ ಪತ್ರಿಕೆಯವರು ಒಂದ್ಸರಿ ಊರೊಳಗೆಲ್ಲ ಹೋಗಿ ಬಂದುಬಿಡ್ರಿ. ಮತ್ತೆ ನೋಡ್ರಿ, ಇಲ್ಲಿ ಮನೆ ಕೊಟ್ಟವ್ರಲ್ಲಿ ಹೆಂಗೆ ಕೊಟ್ಟರು ಏನು ಅಂತಂತೇಳಿ ಗೊತ್ತಾಯ್ತದೆ.